ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದಾವಣಗೆರೆ ಬೈ ಎಲೆಕ್ಷನ್ ಏನೋ ಆಯಿತು. ಆ ಬೈ ಎಲೆಕ್ಷನ್ನ ರಿಸಲ್ಟ್ ಅಂತೂ ಇನ್ನೂ ಕೂಡ ಬಂದಿಲ್ಲ. ಅದಕ್ಕೆ ಮುಂಚೆಯೇ ರಾಜ್ಯದ ಕಾಂಗ್ರೆಸ್ ಪಾಳಯದಲ್ಲಿ ಒಂದರ್ಥದಲ್ಲಿ ಕೋಲಾಹಲ ಹೆಚ್ಚಾದಂತೆಯೇ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ದಾವಣಗೆರೆ ಬೈ ಎಲೆಕ್ಷನ್ ವಿಚಾರವಾಗಿ ಕೈ ಅಭ್ಯರ್ಥಿ ಪರ ಅಲ್ಲಿನ ನಿರ್ಣಾಯಕ ಮತಗಳಾಗಿರುವಂತಹ ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕರು ಆ ಸಮುದಾಯದ ಮತದಾರರಿಗೆ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನು ಕೊಟ್ಟಿಲ್ಲ. ಕೈ ಅಭ್ಯರ್ಥಿ ಪರ ಸರಿಯಾದಂಥ ರೀತಿಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿಲ್ಲ, ಕೆಲಸ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ ಏನು ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನ ಮತದಾನದ ನಂತರ ಒಂದು ರಿಪೋರ್ಟ್ ಕೈ ಹೈಕಮಾಂಡ್ ಸೇರುತ್ತೆ. ಕೈ ಹೈಕಮಾಂಡ್ಗೆ ಸೇರಿದಂತಹ ರಿಪೋರ್ಟ್ನ ಆಧಾರದ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಕೆಲವು ನಾಯಕರು ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪದ ಮೇರೆಗೆ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ದಂತಹ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆಯನ್ನು ಪಡಿತಾರೆ ಡಿ.ಕೆ. ಶಿವಕುಮಾರ್ ಅವರು. ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆಯ ನಂತರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ನಜೀರ್ ಅಹಮದ್ ಅವರ ಪದಚ್ಯುತಿಯೂ ಆಗುತ್ತೆ. ಒಂದು ಕಡೆಯಿಂದ ಏನು ಹೇಳ್ತಾರೆ, ರಾಜಕೀಯದಲ್ಲಿ ನಾಯಕರು ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ರು ಕೂಡ ಜಸ್ಟ್ ಬಿಕಾಸ್ ಆಫ್ ಒಂದು ಬೈ ಎಲೆಕ್ಷನ್ನ ಮತದಾನದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವಂತಹ ರಿಪೋರ್ಟ್ ಹೋಯ್ತು ಅಂತ ಕಾರಣಕ್ಕೆ ರಾಜೀನಾಮೆ ಪರ್ವವೇ ಆರಂಭವಾಗಬಿಡುತ್ತೆ. ಒಂದು ಕಡೆ ಅಬ್ದುಲ್ ಜಬ್ಬಾರ್, ಮತ್ತೊಂದೆಡೆ ನಜೀರ್ ಅಹಮದ್ ಅವರ ಪದಚ್ಯುತಿ. ಅದಾದ ಮೇಲೆ ಕೇಳಬಂದಂಥ ಒಂದು ಹೆಸರು ಅಂತ ಹೇಳಿದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರದು. ಜಮೀರ್ ಅಹಮದ್ ಖಾನ್ ಅವರ ತಲೆದಂಡವೂ ಆಗಬಿಡತ್ತೆ ಅನ್ನುವಂಥ ಚರ್ಚೆಗಳು ಬೇಕಾದಷ್ಟು ಆಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಜಮೀರ್ ಅವರಿಗೆ 2 ಬಾರಿ ಮುಖ್ಯಮಂತ್ರಿಗಳು ಬುಲಾವ್ ಕೊಟ್ಟಿರ್ತಾರೆ. ಬೆಳಗ್ಗೆ ಒಂದು 5 ರಿಂದ 10 ನಿಮಿಷಗಳ ಕಾಲ ಸಿಎಂ ನಿವಾಸದಲ್ಲಿ ಭೇಟಿ ಆಗ್ತಾರೆ ಜಮೀರ್ ಅಹಮದ್ ಅವರು. ಅದಾದ ಮೇಲೆ ರಾತ್ರಿ 8 ಗಂಟೆಗೆ ಮತ್ತೆ ಬರಕ್ಕೆ ಹೇಳಿರ್ತಾರೆ ಜಮೀರ್ ಅಹಮದ್ ಅವರಿಗೆ. ಬೇಕಾದಷ್ಟು ಚರ್ಚೆಗಳು ಇದರ ಸುತ್ತಮುತ್ತ. ಜಮೀರ್ ಅವರ ತಲೆದಂಡವೂ ಆಗಬಿಡುತ್ತಾ, ಜಮೀರ್ ಅವರು ಸರಿಯಾಗಿ ಪ್ರಚಾರದಲ್ಲಿ ಭಾಗಿಯಾಗಿರಲಿಲ್ಲ, ಅಸಮಾಧಾನ ನೇರವಾಗಿ ಸ್ಪಷ್ಟವಾಗಿ ಪಾರದರ್ಶಕವಾಗಿ ಎಲ್ಲವೂ ಕೂಡ ಗೊತ್ತಿತ್ತು. ಹೀಗಾಗಿ ಜಮೀರ್ ಅವರ ತಲೆದಂಡವೂ ಆಗಬಿಡುತ್ತಾ. ಒಂದು ಕಡೆ ಸಿಎಂ ಅವರ ಆಪ್ತ ಬಣವನ್ನ ಕೆಪಿಸಿಸಿ ಅಧ್ಯಕ್ಷರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಯಾಕೆ ಏಕಾಏಕಿ ಈ ರೀತಿಯಾಗಿ ಕೆಪಿಸಿಸಿಯಿಂದ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು, ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದ ಅವರನ್ನು ಕೂಡ ತೆಗೆದುಹಾಕಲಾಗುತ್ತೆ ಅಬ್ದುಲ್ ಜಬ್ಬಾರ್ ಅವರನ್ನು. ಈ ರೀತಿಯಾಗಿ ಬೇಕಾದಷ್ಟು ಬೆಳವಣಿಗೆಗಳು ಸಿಎಂ ಆಪ್ತ ಬಳಗವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಈ ಮಧ್ಯೆ ಹೈಕಮಾಂಡ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ರಾಜೀನಾಮೆಗಳು, ತಲೆದಂಡಗಳು ಇಷ್ಟಾದರೂ ಕೂಡ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಯಾಕಿನ್ನೂ ಧ್ವನಿಯನ್ನು ಎತ್ತುತ್ತಾ ಇಲ್ಲ? ಈಗ ಕಾಂಗ್ರೆಸ್ನ ವಿರುದ್ಧ ಮುಸ್ಲಿಂ ಸಮುದಾಯದವರು ರೊಚ್ಚಿಗೆದ್ದಿದ್ದಾರೆ. ಆಕ್ರೋಶವನ್ನು ಬಹಿರಂಗವಾಗಿ ಓಪನ್ ಆಗಿ ಹೊರಹಾಕ್ತಾ ಇದ್ದಾರೆ. ಈ ಕ್ಷಣಕ್ಕೆ ಬಂದಿರುವಂಥ ಅಪ್ಡೇಟ್ನಲ್ಲಿ ಒಂದು ಪ್ರೆಸ್ ಮೀಟ್, ಪತ್ರಿಕಾಗೋಷ್ಠಿಯನ್ನು ಕರ್ನಾಟಕದ ಉಲಮಾಯೆ, ಒಂದು ಮುಸ್ಲಿಂ ಸಂಘಟನೆ ಇದು, ಉಲಮಾಯೆ ಕರ್ನಾಟಕ ಅನ್ನುವಂಥ ಸಂಘಟನೆಯ ಮುಖ್ಯಸ್ಥರು, ಮುಖಂಡರುಗಳು, ಇದರ ಮುಖ್ಯಸ್ಥರಾಗಿರುವಂಥ ಮೌಲಾನಾ ಮೊಹಮ್ಮದ್ ಜೈನುಲ್ ರಶಾದಿ ಅಧ್ಯಕ್ಷರು ಇವರು ಈ ಒಂದು ಸಂಘಟನೆಯದ್ದು. ಇವರು ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಬಿಹಾರ, ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಇದೆ, ನೀವು ಮುಸ್ಲಿಮರನ್ನು ವಿರೋಧ ಕಟ್ಟಿಕೊಂಡರೆ ನಿಮಗೆ ಸರಿಯಾದಂಥ ಪಾಠವನ್ನು ಈ ರಾಜ್ಯಗಳಲ್ಲಿ ಆದಂಥ ರೀತಿಯೇ ನಾವು ಕಲಿಸ್ತೇವೆ. ಮುಸ್ಲಿಮರಿಗೆ ಬೇರೆ ಯಾವುದೇ ಒಂದು ಆಯ್ಕೆ ಇಲ್ಲ ಅಂತ ತಪ್ಪಾಗಿ ಅರ್ಥೈಸಬೇಡಿ. ಹೀಗಾಗಿ ಇದರ ಮಧ್ಯೆ ಮುಸ್ಲಿಂ ಗುರು ಶಬ್ಬೀರ್ ಅಹಮದ್ ನದಿಯವರು ಕೂಡ ಮಾತಾಡ್ತಾ ಇದೇ ಮಾತನ್ನು ಬಹಳ ಸ್ಪಷ್ಟವಾಗಿ ನೇರವಾಗಿ ರಾಜ್ಯದ ಆಡಳಿತ ಪಕ್ಷವಾಗಿರುವಂಥ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಡೆಲ್ಲಿಯಲ್ಲಿ ಕೂತಿದ್ದಾರಲ್ಲ ಅವರಿಗೆ ನೇರವಾಗಿ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಏನು ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ಅವರ ಈ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದೀರಾ, ಪದಚ್ಯುತಿಯನ್ನು ಮಾಡಿದ್ದೀರಾ, ಏನೆಲ್ಲ ಬೆಳವಣಿಗೆಗಳು ಕೆಪಿಸಿಸಿ ಕಡೆಯಿಂದ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ಈ ಕ್ಷಣಕ್ಕೆ ಈ ಕೂಡಲೇ ಹಿಂಪಡೆಯುವಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಬೇಕು. ಈ ರೀತಿಯಾದಂತಹ ಅನ್ಯಾಯ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಾವು ಸಹಿಸೋದಿಲ್ಲ. ನಿಮಗೆ ತಕ್ಕನಾದಂತಹ ಪಾಠವನ್ನು ಮುಂಬರುವ ದಿನಗಳಲ್ಲಿ ನಾವು ಕಲಿಸಲೇಬೇಕಾಗತ್ತೆ. ನೀವು ಈ ಕ್ಷಣಕ್ಕೆ ಈ ಕೂಡಲೇ ಈ ಒಂದು ನಿರ್ಧಾರವನ್ನು ಹಿಂಪಡೆಯಬೇಕು ಅನ್ನುವಂಥ ನೇರವಾದ ಆಗ್ರಹವನ್ನ ಈ ಒಂದು ಮುಸ್ಲಿಂ ಸಂಘಟನೆ ಉಲಮಾಯೆ ಕರ್ನಾಟಕ ಮಾಡಿರುವಂಥದ್ದು. ಗೊತ್ತಿಲ್ಲ, ನುಂಗಲಾರದಂತ ತುತ್ತಾಗ್ತಾ ಇದೆಯಾ ಕಾಂಗ್ರೆಸ್ ಪಕ್ಷಕ್ಕೆ? ಜಸ್ಟ್ ಬಿಕಾಸ್ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಿಂದ ಆರಂಭವಾದ ಈ ಒಂದು ಇಷ್ಟೆಲ್ಲ ಚರ್ಚೆಗಳು, ಇಷ್ಟೆಲ್ಲ ಬೆಳವಣಿಗೆಗಳು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.